ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸಿನಿಮಾ ಇನ್ನೂ ನೋಡಿಲ್ಲ, ನೋಡಬೇಕು. ಬೆಳಗ್ಗೆನೆ ಫಸ್ಟ್ ಶೋಗೆ ತೊಗೊಂಡು ಟಿಕೆಟ್ನ ಬೇರೆಯವ್ರು ಕೊಟ್ಟು ನಾವು 1 ಗಂಟೆಗೆ ಅನ್ನದಾನ ಮಾಡ್ತಾ ಇದ್ದೀವಿ. ಬಿರಿಯಾನಿ ಮಾಡಿಸಿದ್ದೀವಿ, 4,000 ಜನಕ್ಕೆ ಮಾಡಿಸಿದ್ದೀವಿ. 4,000 ಜನಕ್ಕೆ ಮಾಡಿಸಿದ್ದೀವಿ. 1 ಗಂಟೆಗೆ ಬರ್ತಾರೆ ನಮ್ಮ ಹುಡುಗರು ದರ್ಶನ್ ಮತ್ತು ಇವರೆಲ್ಲ ಇಲ್ಲಿ ನಮ್ಮ ಇದರಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ, ಅವ್ರ ಹೆಸರೆಲ್ಲ ಬರಲ್ಲ. ನಮ್ಮ ದಾಸರಹಳ್ಳಿಯಿಂದ ದರ್ಶನ್ ಅಂತ ಅವರು 4,000 ಜನಕ್ಕೆ ಬಿರಿಯಾನಿ ಮಾಡಿಸಿದ್ದಾರೆ. 1 ಗಂಟೆ ಕೊಡ್ತಾರೆ. ಅದಕ್ಕೋಸ್ಕರ ನಾವು ನೋಡಿಲ್ಲ. ನಮ್ಮ ಬಾಸ್ನ ಫಿಲಮ್ ನೋಡೋಕ್ಕೋಸ್ಕರನೇ ನಾವು ಇಲ್ಲೇ ನಿಂತ್ಕೊಂಡಿದ್ದೀವಿ. ನಾವು ಟೀಸರ್ ಅವೆಲ್ಲ ನೋಡ್ದೋ ತುಂಬ ಚೆನ್ನಾಗಿ ಬಂದಿದೆ. ಅವರು ಒಳಗಡೆ ಇದ್ರೂ ಆನೆನೇ, ಹೊರಗಡೆ ಇದ್ದರೂ ಆನೆನೇ. ಮೆರ್ಸೋಕ್ಕೆ ಅಂತಲೇ ಅಭಿಮಾನಿಗಳಿದ್ದಾರೆ. ನೋಡಿ ಎಷ್ಟು ಜನನ ಸಂಪಾದನೆ ಮಾಡಿದ್ದಾರೆ ಅಂದರೆ, ಅಭಿಮಾನ ಕಟ್ಟಕ್ಕೆ ಎಲ್ಲ ದುಡ್ಡು ಕೊಟ್ಟು ಬಂದಿರೋರು ಯಾರೂ ಇಲ್ಲ. ಅವ್ರ ಸ್ವಂತ ಅಭಿಮಾನದಿಂದ, ಸ್ವಂತ ದುಡ್ಡಿಂದ ಖರ್ಚು ಮಾಡಿಕೊಂಡು ನಾವು ನಮ್ಮ ದೇವರು ಅಭಿಮಾನಿ ಅಂತಲೇ ಅವರ ಆರಾಧನೆ ಮಾಡ್ಕೊಂಡಿದ್ದೀವಿ ನಾವು ದರ್ಶನ್ನ. ಅವ್ರನ್ನ ಆದಷ್ಟು ಬೇಗ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಅದನ್ನೇ ಹೇಳೋದು, ನಾನು ಕೇಳ್ಕೊಳ್ಳೋದಷ್ಟೇ. ಇದು ಯಾರ್ಯಾರ ಷಡ್ಯಂತ್ರಗಳು ಯಾರ್ಯಾರು ಏನು ಈ ಥರ ಮಾಡೋರು ಅವರೆಲ್ಲ ಹರ್ತ್ಕೊಂಡು ಬೇಗ ನಮ್ಮ ಡಿ ಬಾಸ್ನ ಹೊರಗಡೆ ಬಿಟ್ಟರೆ ಒಳ್ಳೆಯದಾಗುತ್ತೆ. ಎಲ್ಲ ಅಭಿಮಾನಿಗಳಿಗೂ ಒಳ್ಳೆಯದಾಗುತ್ತೆ. ಎಲ್ಲ ಯಾರ್ಯಾರು ಇದಕ್ಕೆಲ್ಲ ಕೈವಾಡ ಮಾಡ್ಕೊಂಡು ಇದು ಮಾಡಿದಾರೋ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಇಲ್ಲಾಂದರೆ ಹಿಂಗೆ ಆದರೆ ಅಭಿಮಾನಿಗಳೇ ಬಿಡಿಸ್ಕೊಂಬರ್ತಾರೆ ಅವ್ರನ್ನ. ಅದರಲ್ಲಿ 2 ಮಾತೇ ಇಲ್ಲ, ಬಂದೇ ಬರ್ತಾರೆ. ಡಮ್ಮ ಡಿಮ್ಮಿ ಡಕ್ಕ ನಮ್ಮ ಡೆವಿಲ್ 100 ಡೇಸ್ ಪಕ್ಕ. ದರ್ಶನ್ ಅಂದರೆ ನೋಡ್ರಿ, ಅವ್ರು ಎದೆ ಮೇಲೆ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಸೆಲೆಬ್ರಿಟೀಸ್ ಅಂತ. ಆ ಅಭಿಮಾನ ಒಂದು ನಾವು ಇವತ್ತಿನವರಲ್ಲ, ನಾನು 3 ವರ್ಷದ ಹುಡುಗಿಯಿಂದ ಅಭಿಮಾನಿ. ನಾನು ಅವ್ರಿಗೆ 3 ವರ್ಷದ ಹುಡುಗಿಯಿಂದ ಅಭಿಮಾನಿ. ಫಸ್ಟ್ನೇ ಅಂಬಿಕಾ ಸೀರಿಯಲ್ ಬರ್ತಾಯಿತ್ತು. ಅವ್ರು ಎಷ್ಟು ಕಷ್ಟದಿಂದ ಬಂದಿದ್ದಾರೆ ಅನ್ನೋದು ನಾನು ನೋಡಿದ್ದೀನಿ. ನಾನು ಅವ್ರ ಹತ್ರ ಜೊತೆ ಒಡನಾಟ ಇದ್ದೀನಿ. ನಾನು ನೋಡಿರೋಳು. ನಾನು ಫಸ್ಟು ನಾವು ಕನ್ನಡ ರಾಜ್ಯೋತ್ಸವ ಮಾಡಿದಾಗ ಅವ್ರು ಅಂಬಿಕಾ ಸೀರಿಯಲ್ ಮಾಡ್ತಾಯಿದ್ರು. ಇವ್ರು ಹೀರೋ ಆದರೆ ಚೆನ್ನಾಗಿರುತ್ತೆ ಅಂತ. ಇದೇ ಥಿಯೇಟ್ರ್ ಮೆಜೆಸ್ಟಿಕ್ ಫಿಲಮ್ ಬಂತು. ಮೆಜೆಸ್ಟಿಕ್ ಫಿಲಮ್ ಬಂದಾಗ ಹೀರೋ ಅದ್ರಲ್ಲಿ ಅಂದ್ಬಿಟ್ಟು ಫಸ್ಟೇ ನಮ್ಮ ಏರಿಯಾಕ್ಕೆ ದಾಸರಹಳ್ಳಿ, ಮಗಡಿ ರೋಡ್ ದಾಸರಹಳ್ಳಿ, ನಮ್ಮ ಏರಿಯಾಕ್ಕೆ ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೆ ಫಸ್ಟ್ ಕರೆಸಿದ್ದೆ ನಾವು. ಅವತ್ತಿಂದ ನಾವು ಅವ್ರ ಅಭಿಮಾನಿ. ಅವತ್ತಿಂದ ಸೂಪರ್ ಸ್ಟಾರ್. ಅವ್ರ ಅಂಬಿಕಾ ಸೀರಿಯಲಲ್ಲಿ ಎಸ್ ನಾರಾಯಣ್ ಅಂಬಿಕಾ ಸೀರಿಯಲ್ ಮಾಡ್ತಾಯಿದ್ರು ಉದಯ ಟಿ ವಿಲಿ. ಅವಾಗಲಿಂದನೇ ನಾವು ಅಭಿಮಾನ ಅವ್ರ ಮೇಲೆ. ಆಮೇಲೆ ಇವಾಗ ಎಷ್ಟೇ ಇದ್ದಿದ್ರು ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಅವರು ಒಳಗಡೆ ಇದ್ರೂ ಆನೆನೇ. ಬೊಗಳೋ ನಾಯೆಲ್ಲ ಬೊಗಳ್ತಾ ಇರ್ತಾರೆ. ಬೊಗಳೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆನೆ ನಡೆದಿದ್ದೇ ದಾರಿ. ಏನು ಗೊತ್ತಾ, ಇಷ್ಟು ಜನನ ಸಂಪಾದನೆ ಅವರೆಲ್ಲ ಮಾಡಿರೋ ಸಹಾಯನ ಎಲ್ಲ ನಮ್ಗೆ ಗೊತ್ತು. ನಮ್ಮ ಬಾಸ್ ಹೇಳಿದ್ದಾರೆ, ಈ ಕೈಯಿಂದ ಮಾಡಿರೋದು ಈ ಕೈಗೆ ಹೇಳ್ಬಾರ್ದು ಅಂತಲೇ ಹೇಳಿದ್ದಾರೆ ನಮ್ಮ ಬಾಸು. ಅವ್ರು ಮಾಡಿರೋದು ಕೊರೋನಾ ಟೈಮಲ್ಲೆಲ್ಲ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ನಾವೇ ಉದಾಹರಣೆ. ಇದಕ್ಕೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಅವರು. ನಮಗೆ ಈ ಒಳಗಡೆ ಅವ್ರು ಇರೋದನ್ನ ನೋಡೋಕ್ಕೆ ನಮಗೆ ತುಂಬ ನೋವಾಯ್ತಾ ಇದೆ. ಅವ್ರು ಈ ಹೊರಗಡೆ ಬಂದ್ಬಿಟ್ರೆ ಆದಷ್ಟು ಬೇಗ ತಾಯಿ ಚಾಮುಂಡೇಶ್ವರಿಗೆ 101 ನಮಸ್ಕಾರ ಹೊಡಿತೀನಿ ನಾನು. ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿ ಆದಷ್ಟು ಬೇಗ ನಮ್ಮ ಬಾಸ್ನ ಹೊರಗಡೆ ಕರ್ಕೊಂಬರಲಿ. ಯಾರು ತಪ್ಪು ಮಾಡಿಲ್ಲ ಸರ್, ಯಾರು ತಪ್ಪು ಮಾಡಿಲ್ಲ ಜಗತ್ತಿನಲ್ಲಿ. ಎಂತೆಂಥವ್ರು ಎಷ್ಟೆಷ್ಟು ಕೊಲೆ ಮಾಡಿದವರೆಲ್ಲ ಹೊರಗಡೆ ಓಡಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಬಾಸ್ನ ಬೇಕು ಅಂತಲೇ ತೊಗೊಂಡೋಗಿ ತಗ್ಲಾಕಿದ್ದಾರೆ ಸರ್. ನಮ್ಮ ಬಾಸ್ನ ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬರಲಿ. ಇದು 100 ಡೇಸ್ ಏನು 1 ವರ್ಷನೇ ಓಡಿಸ್ತೀವಿ ಫಿಲಮ್ನ. ನೋಡಿರಿ, ಈ ಜನ ಈ ಕ್ರೇಜ್ನ ಎಲ್ಲ ಅವ್ರ ಸ್ವಂತ ದುಡ್ಡಿಂದ ಬಂದಿರೋದು. ಅವ್ರು ಒಳಗಡೆ ಇದ್ದರೂ ಅಭಿಮಾನ ನೋಡ್ರಿ ಹೆಂಗೆ ತೋರಿಸ್ತಾ ಇದ್ದೀವಿ. ಅವ್ರು ಯಾವತ್ತು ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಹಾಕ್ಸ್ಕೊಂಡ್ರೆ ಇನ್ನೂ ಜನ ಜಾಸ್ತಿ ಆದರು. ಆಮೇಲೆ ಜನಗಳಿಗೆ ಸಖತ್ತು ಬಡವ್ರಿಗೆ ಅನಾಥಾಶ್ರಮಕ್ಕೆ ಮತ್ತು ಬಡವ್ರುಗಳ್ಗಂತೂ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ, ಹುಷಾರಿಲ್ಲದೆ ಇರೋರಿಗೆ ಅವ್ರ ಮನೆ ಹತ್ರ ಹೋಗಿರೋರಿಗೆ ಗೊತ್ತು. ಆಮೇಲೆ ನಾವು ಕಣ್ಣಿಂದ ನೋಡಿದ್ದೀವಿ ಅವ್ರು ಮಾಡಿರೋದನ್ನ. ನಾನು ಕೊರೋನಾ ಟೈಮಲ್ಲಿ 150 ಜನಕ್ಕೆ ಹೆಲ್ಪ್ ಮಾಡಿಸಿದ್ದೀನಿ. ನಾನು ಕೊರೋನಾ ಟೈಮಲ್ಲಿ ಅವ್ರ ಕಡೆಯಿಂದನೇ, ಬಾಸ್ ಕಡೆಯಿಂದನೇ. ಏನು ಮಾಡೋಕ್ಕಾಗಲ್ಲ. ತಾಯಿ ಚಾಮುಂಡೇಶ್ವರಿ ಆದಷ್ಟು ಬೇಗ ಹೊರಗಡೆ ಬರಲಿ. ನಮಗೆ ತುಂಬ ನೋವಾಗ್ತಾ ಇದೆ ಅವ್ರು ಒಳಗಡೆ ಇರೋದು. ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಅವ್ರು ಇದ್ದಿದ್ರೆ ಅದ್ರ ಕ್ರೇಜ್ ಅವರಪ್ಪ ನಮ್ಮ ದರ್ಶನು. ಈ ಕ್ರೇಜ್ನೇ ಬೀಟ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಏನೇ ಮಾಡಿದ್ರು ಅವ್ರು ಯಾರು ಏನೇ ಮಾಡಿದ್ರು ಕಾಯುವುದು ಅವರ ಒಳ್ಳೆತನ. ಗೆದ್ದರು ಬೀಗದ ಎಂದಿಗೂ ಕಾಣದ ನಮ್ಮ ಯಜಮಾನ ದರ್ಶನ್. ನಿಜವಾಗ್ಲೂ ನಮ್ಮ ಡಿ ಬಾಸ್ಗೆ ನಮ್ಮ ಅತ್ತಿಗೆ ವಿಜಯಲಕ್ಷ್ಮಿ ಅವ್ರ ಪರವಾಗಿ ನಿಂತಿದ್ದಾರೆ. ಆದಷ್ಟು ಬೇಗ ಹೊರಗಡೆ ಬಂದೇ ಬರ್ತಾರೆ. ಯಾರು ಏನೇ ಹೇಳಿ ನಾವು ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸೆಲೆಬ್ರಿಟೀಸ್ ನಮ್ಮ ಅಭಿಮಾನಿಗಳಿಗೆ ಹೇಳೋದು ಅಷ್ಟೇನೇ, ಯಾರು ನಾಯಿಗಳು ಏನಾದ್ರು ಬೊಗಳ್ಕೊಳ್ಳಿ ತಲೆ ಕೆಡಿಸ್ಕೊಬೇಡಿ.
ನಮ್ಮ ಈ ಅಭಿಮಾನನ ಈ ಫಿಲಮ್ನ 100% ಒಂದು ವರ್ಷದ ಮೇಲೆ ಓಡಿಸ್ತೀವಿ ಡೆವಿಲ್ನ, ಅದಂತೂ ಪಕ್ಕ. ಜೈ ಡಿ ಬಾಸ್. ಸರ್ ಎಂಟ್ರಿ ಸಾಂಗೇ ಸೂಪರ್ ಸರ್. ಎಂಟ್ರಿ ಸಾಂಗ್ ಅಭಿಮಾನಿಗಳಿಗೋಸ್ಕರ, ಸೆಲೆಬ್ರಿಟೀಸ್ಗೋಸ್ಕರ ಒಂದು ಸಾಂಗ್ ಇಕ್ಕಿದ್ದಾರೆ. ಅದು ನಮ್ಮ ಫಿಲಮ್ನ ಒಳಗಡೆ ಹೋಗಿ ನೋಡಿದ್ರೇ ಅರ್ಥ ಆಗೋದು ಅದೇನು ಅಂತ. ರಾಜಕೀಯದವರಿಂದ ಸ್ವಲ್ಪ ಒಳಗಡೆ ಇರೋದು ನಮ್ಮ ಬಾಸು, ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವಾಗಲೂ ಹೊರಗಡೆ ಬಂತಿದ್ರು. ಹೊರಗಡೆ ಬಂದು ಮತ್ತೆ ಹೊರಗಡೆ ಹೋಗಿದ್ದಾರೆ, ಅದು ರಾಜಕೀಯದವರಿಂದನೇ ಸಾಧ್ಯ. ಯಾಕಂದರೆ ಒಂದು ಸಾರಿ ಬೇಲ್ ಸಿಕ್ಕಿದ ಮೇಲೆ ಮತ್ತೆ ಹೋಗೋಕ್ಕಾಗಲ್ಲ ನಮ್ಮ ಬಾಸು. ಅದು ಇದರಿಂದನೇ, ಈ ರಾಜಕೀಯದವರಿಂದನೇ ಹೋಗಿರೋದು ಸರ್ ನಮ್ಮ ಬಾಸು. ಆದಷ್ಟು ಬೇಗ ಹೊರಗಡೆ ಬರಲಿ, ಎಲ್ಲ ಇದರಿಂದ ಸ್ವಲ್ಪ ಮುಕ್ತಿ ಸಿಕ್ಕಿದ್ರೆ ಸಾಕು ಸರ್ ನಮಗೆ. ಸಿನಿಮಾದಲ್ಲಿ CM ಆಗ್ತಾರಂತೆ ದರ್ಶನ್ ಅವರು, ನಿಜ ಜೀವನದಲ್ಲೂ ಬಂದರೆ ಒಪ್ಕೋತೀರಾ, ಅಷ್ಟೇ ಸಪೋರ್ಟ್ ಮಾಡ್ತೀರಾ? ಸರ್ ಪಕ್ಕಾ ಸಪೋರ್ಟ್ ಮಾಡ್ತೀವಿ ಸರ್. ನಮ್ಮ ಇಡೀ ಫ್ಯಾಮಿಲಿಗೆ ನಾವು ಪಕ್ಕಾ ಅವ್ರಿಗೆ ಓಟ್ ಹಾಕ್ಸೋದು. ಅವ್ರು ಬಂದರೆ ಅವರೇ ಗೆಲ್ಲೋದು ಸರ್, ನಿಂತ್ಕೊಂಡ್ರೆ ಅವ್ರನ್ನೇ CM ಮಾಡ್ತೀರಾ? ಪಕ್ಕಾ ಅವರೇ ನಿಲ್ಲೋದು ಸರ್. ಅಯ್ಯೋ ಸಿನಿಮಾ ಮಾಡ್ತಾ ಇದ್ರೆ ಹೆಂಗೆ? ಸಿನಿಮಾ ಮಾಡೋದು ಬೇಡವಾ? ಮತ್ತೆ ಸಿನಿಮಾ ಫೀಲ್ಡ್ಗೆ ಬರೋದೇ ಬೇಡವಾ? ಬರಬೇಕು, ಸಿನಿಮಾ ಫೀಲ್ಡಲ್ಲೂ ಇರಬೇಕು. ಆದರೆ ಈಗಿರೋ ರಾಜಕೀಯದವ್ರು ನೋಡಿದ್ರೆ ಫಿಲಮ್ ಬದಲು ರಾಜಕೀಯಕ್ಕೆ ಇಳ್ದು ಒಳ್ಳೇದು ಮಾಡಬೇಕು ಅಷ್ಟೇ. ನಮಗೆ ಇರೋರಲ್ಲಿ ನಮ್ಮ ಬಾಸ್ ಒಳ್ಳೆಯವರು ಸ್ವಲ್ಪ, ಆದರೆ ಜನಗಳಿಗೆ ಯಾರಿಗೂ ಅರ್ಥ ಆಯ್ತಿಲ್ಲ ಕೆಲವರಿಗೆ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಬೇಕು ಸರ್. ಸಪೋರ್ಟ್ ಮಾಡ್ತೀರಾ, ಸಿನಿಮಾಗಿದ್ರೆ ಸಪೋರ್ಟ್ ಮಾಡ್ತೀರಾ? ಒಟ್ಟಿನಲ್ಲಿ ಎರಡೂ ಸಪೋರ್ಟ್ ಮಾಡ್ತೀವಿ. ನಮ್ಮ ಕಣ್ಣೆದುರಿಗೆ ಇರಬೇಕು. ಯಾಕಂದರೆ ಸರ್ ಒಂದಿನ ನಮ್ಮ ರೂಮಲ್ಲಿ ಕೂಡಾಕಿದ್ರೆ ನಮ್ಗೆ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ವರ್ಷ ಪೂರ್ತಿ ಅವ್ರನ್ನ ಒಳಗಡೆ ಇಕ್ಕಿ ಮಾಡಿದಿರೋ ತಪ್ಪಿಗೆ ಮೊನ್ನೆ ಎಲ್ಲ ನೋಡಿದ್ರಲ್ಲ ನ್ಯೂಸು, ಮೊನ್ನೆ ಎಲ್ಲ ಅವ್ರು ಮಾಡಿದಿರೋ ತಪ್ಪನ್ನ ತಗೊಂಡೋಗಿ ಇದು ಹೊಡೆದ್ರಂತೆ, ಕಾಲಲ್ಲಿ ಹೊಡೆದ್ರಂತೆ, ಅದು ಇದು ಸುಮ್ಮನೆ ಫೇಕ್ ನ್ಯೂಸ್ಗಳು ಓಡಾಡ್ತಾ ಇದೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.